ನಮಸ್ಕಾರ ಸ್ನೇಹಿತರೆ. ಒಂದು ಮಿಂಚು ಸೂರ್ಯನ ಮೇಲ್ಮೈಗಿಂತ ಸುಮಾರು 5 ಪಟ್ಟು ಹೆಚ್ಚು ಬಿಸಿಯಾಗಿರಬಹುದು. ಆದರೆ ಆಕಾಶದಲ್ಲಿ ಈ ಭಯಾನಕ ವಿದ್ಯುತ್ ಹೇಗೆ ಹುಟ್ಟುತ್ತದೆ? ಮೋಡಗಳು ವಿದ್ಯುತ್ ಕಾರ್ಖಾನೆಯೇ? ಇಂದು ಅದರ ರಹಸ್ಯ ತಿಳಿಯೋಣ. ಮಿಂಚು ಸಾಮಾನ್ಯ ಮೋಡಗಳಲ್ಲಿ ಆಗುವುದಿಲ್ಲ. ಇದು ಗುಡುಗು, ಮಳೆ ಮೋಡಗಳಲ್ಲಿ ಉಂಟಾಗುತ್ತದೆ. ಈ ಮೋಡಗಳೊಳಗೆ ನೀರಿನ ಹನಿಗಳು, ಹಿಮದ ಸ್ಫಟಿಕಗಳು, ಸಣ್ಣ ಆಲಿಕಲ್ಲುಗಳು ತುಂಬ ವೇಗವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತಿರುತ್ತವೆ. ಈ ಹಿಮದ ಕಣಗಳು ಮತ್ತು ನೀರಿನ ಹನಿಗಳು ಒಂದಕ್ಕೊಂದು ಲಕ್ಷಾಂತರ ಬಾರಿ ಡಿಕ್ಕಿ ಹೊಡೆಯುತ್ತದೆ. ಈ ಡಿಕ್ಕಿಗಳಿಂದ ವಿದ್ಯುತ್ ಚಾರ್ಜ್ಗಳು ಬೇರ್ಪಡಲು ಆರಂಭಿಸುತ್ತದೆ. ಸಾಮಾನ್ಯವಾಗಿ ಧನಾತ್ಮಕ ಚಾರ್ಜ್ ಮೋಡದ ಮೇಲ್ಭಾಗದಲ್ಲಿದ್ದು, ಋಣಾತ್ಮಕ ಚಾರ್ಜ್ ಮೋಡದ ಕೆಳಭಾಗದಲ್ಲಿರುತ್ತೆ. ಅಂದರೆ ಪಾಸಿಟಿವ್, ನೆಗೆಟಿವ್. ಚಾರ್ಜ್ಗಳು ಹೆಚ್ಚುತ್ತಾ ಹೋದಂತೆ ಅವುಗಳ ನಡುವೆ ಇರುವ ವಿದ್ಯುತ್ ಕ್ಷೇತ್ರ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ತುಂಬ ಬಲವಾಗುತ್ತದೆ. ಒಂದು ಹಂತದಲ್ಲಿ ಗಾಳಿಯೇ ಆ ವಿದ್ಯುತ್ತನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಆ ಕ್ಷಣದಲ್ಲಿ ಭಾರೀ ಪ್ರಮಾಣದ ವಿದ್ಯುತ್ ಮೋಡದಿಂದ ಮೋಡಕ್ಕೆ ಅಥವಾ ಮೋಡದಿಂದ ನೆಲಕ್ಕೆ ಕ್ಷಣಾರ್ಧದಲ್ಲಿ ಹರಿಯುತ್ತದೆ. ಅದನ್ನೇ ಮಿಂಚು ಅಂದರೆ ಲೈಟ್ನಿಂಗ್ ಅಂತ ಕರೀತಾರೆ. ಒಂದು ಮಿಂಚಿನಲ್ಲಿ ಕೋಟ್ಯಾಂತರ ವೋಲ್ಟ್ ವಿದ್ಯುತ್ ಇರಬಹುದು. ಅದರ ಉಷ್ಣತೆ ಸುಮಾರು 30,000 ಡಿಗ್ರಿ ಸೆಲ್ಸಿಯಸ್ವರೆಗೂ ತಲುಪಿರಬಹುದು. ಅದು ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚು ಬಿಸಿಯಾಗಿರಬಹುದು. ಮಿಂಚಿನ ಸುತ್ತಲಿನ ಗಾಳಿ ಒಂದೇ ಕ್ಷಣದಲ್ಲಿ ಭಾರೀ ಬಿಸಿಯಾಗುತ್ತದೆ. ಬಿಸಿಯಾದ ಗಾಳಿ ತುಂಬ ವೇಗವಾಗಿ ವಿಸ್ತರಿಸುತ್ತದೆ. ನಂತರ ತಕ್ಷಣವೇ ತಣ್ಣಗಾಗಿ ಮತ್ತೆ ಕುಗ್ಗುತ್ತದೆ. ಈ ಹಠಾತ್ ವಿಸ್ತರಣೆ ಮತ್ತು ಕುಗ್ಗುವಿಕೆಯಿಂದ ಒಂದು ಭಾರೀ ಒತ್ತಡದ ಅಲೆ ಅಂದರೆ ಶಾಕ್ ವೇವ್ ಉಂಟಾಗುತ್ತದೆ. ಅದೇ ಗುಡುಗು ಅಂದರೆ ಥಂಡರ್. ಹಾಗಾದರೆ ಮೊದಲು ಮಿಂಚು ಯಾಕೆ? ಇದಕ್ಕೆ ಕಾರಣ ಬೆಳಕು ಮತ್ತು ಶಬ್ದದ ವೇಗ. ಬೆಳಕು ಪ್ರತಿ ಸೆಕೆಂಡ್ಗೆ ಸುಮಾರು 33 ಲಕ್ಷದ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಆದರೆ ಶಬ್ದ ಗಾಳಿಯಲ್ಲಿ ಕೇವಲ 346 ಮೀಟರ್ ಪ್ರತಿ ಸೆಕೆಂಡ್ಗೆ ಮಾತ್ರ ಚಲಿಸುತ್ತದೆ. ಅದಕ್ಕಾಗಿ ಮಿಂಚಿನ ಬೆಳಕು ನಮಗೆ ತಕ್ಷಣ ಕಾಣುತ್ತದೆ, ಆದರೆ ಗುಡುಗಿನ ಶಬ್ದ ಸ್ವಲ್ಪ ತಡವಾಗಿ ಬರುತ್ತದೆ. ಕಂಡ ನಂತರ 3 ಸೆಕೆಂಡ್ಗಳವರೆಗೆ ಎಣಿಸಿ. ಆ ಸಂಖ್ಯೆಯನ್ನು 3ರಿಂದ ಭಾಗಿಸಿದರೆ ಮಿಂಚು ಅಂದಾಜು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಎಂಬ ಕಲ್ಪನೆ ಸಿಗುತ್ತದೆ. ಉದಾಹರಣೆಗೆ 6 ಸೆಕೆಂಡ್ಗೆ ಸುಮಾರು 2 ಕಿಲೋಮೀಟರ್, 9 ಸೆಕೆಂಡ್ಗೆ ಸುಮಾರು 3 ಕಿಲೋಮೀಟರ್. ಇದು ಕೇವಲ ಒಂದು ಅಂದಾಜು. ಗುಡುಗು, ಮಳೆ ಮೋಡಗಳೊಳಗೆ ತುಂಬ ಬಲವಾದ ಮೇಲ್ಮುಖ ಗಾಳಿ ಪ್ರವಾಹಗಳನ್ನು ತರುತ್ತವೆ. ಈ ಗಾಳಿಗಳು ನೀರಿನ ಹನಿಗಳನ್ನು ತುಂಬ ಎತ್ತರಕ್ಕೆ ಎತ್ತಿಕೊಂಡು ಹೋಗುತ್ತವೆ. ಮೋಡದ ಮೇಲ್ಭಾಗದಲ್ಲಿ ತಾಪಮಾನ 0 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇರುತ್ತದೆ. ಅಲ್ಲಿ ನೀರಿನ ಹನಿಗಳು ಹಿಮದ ಸಣ್ಣ ಕಣಗಳಾಗಿ ಗಟ್ಟಿಯಾಗುತ್ತವೆ. ಆದರೆ ಆಲಿಕಲ್ಲು ಅಲ್ಲೇ ಸಿದ್ಧವಾಗುವುದಿಲ್ಲ. ಬಲವಾದ ಗಾಳಿ ಆ ಹಿಮದ ಕಣಗಳನ್ನು ಮತ್ತೆ ಮೇಲಕ್ಕೆ ಮತ್ತೆ ಕೆಳಕ್ಕೆ ಹೀಗೆ ಹಲವಾರು ಬಾರಿ ತಿರುಗಿಸುತ್ತಿರುತ್ತದೆ. ಪ್ರತಿ ಬಾರಿ ಅವುಗಳ ಮೇಲೆ ಹೊಸ ನೀರಿನ ಪದರ ಅಂಟುತ್ತದೆ. ಮೇಲೆ ಹೋದಾಗ ಆ ನೀರು ಮತ್ತೆ ಹಿಮವಾಗುತ್ತದೆ. ಹೀಗೆ ಒಂದು ಈರುಳ್ಳಿ ಪದರಗಳಂತೆ ಆಲಿಕಲ್ಲಿನ ಮೇಲೆ ಐಸ್ನ ಪದರಗಳು ಒಂದೊಂದಾಗಿ ಸೇರುತ್ತವೆ. ಯಾವಾಗ ಕೆಳಗೆ ಬೀಳುತ್ತದೆ? ಒಂದು ಹಂತದಲ್ಲಿ ಆಲಿಕಲ್ಲು ತುಂಬ ದೊಡ್ಡದಾಗುತ್ತದೆ. ಅದರ ತೂಕ ಮೇಲಕ್ಕೆ ತಳ್ಳುವ ಗಾಳಿಯ ಶಕ್ತಿಗಿಂತ ಹೆಚ್ಚಾದಾಗ ಅದು ಭೂಮಿಯ ಕಡೆ ಬೀಳುತ್ತದೆ. ಅದನ್ನೇ ನಾವು ಆಲಿಕಲ್ಲು ಎಂದು ನೋಡುತ್ತೇವೆ. ಕೆಲವು ಆಲಿಕಲ್ಲುಗಳು ಕ್ರಿಕೆಟ್ ಚೆಂಡಿನಷ್ಟು ದೊಡ್ಡದಾಗಿರಬಹುದು. ಇವು ಬೆಳೆಗಳು, ವಾಹನಗಳು ಮತ್ತು ಮನೆಗಳನ್ನು ಹಾನಿಯೂ ಕೂಡ ಉಂಟು ಮಾಡಬಹುದು. ಒಂದು ಆಲಿಕಲ್ಲಿನಲ್ಲಿ ಮಧ್ಯದಲ್ಲಿ ಕತ್ತರಿಸಿದರೆ ಕೆಲವೊಮ್ಮೆ ಅದರೊಳಗಡೆ ಪದರಗಳು ಕಾಣಬಹುದು. ಆ ಪದರಗಳು ಅದು ಮೋಡದೊಳಗಡೆ ಹಲವಾರು ಬಾರಿ ಮೇಲಕ್ಕೆ ಕೆಳಕ್ಕೆ ಪ್ರಯಾಣಿಸಿದೆ ಎಂಬ ಗುರುತು. ಒಂದು ಮೋಡದಲ್ಲಿ ಲಕ್ಷಾಂತರ ಲೀಟರ್ ನೀರು ಇರಬಹುದು, ಆದರೆ ಅದು ತಕ್ಷಣ ಕೆಳಗಡೆ ಬೀಳುವುದಿಲ್ಲ. ಹಾಗಿದ್ದರೆ ಮಳೆ ಯಾವಾಗ ಮತ್ತು ಹೇಗೆ ಶುರುವಾಗುತ್ತದೆ? ಸೂರ್ಯನ ಶಾಖದಿಂದ ನದಿಗಳು, ಸಮುದ್ರಗಳು, ಸರೋವರಗಳು ನೀರು ಹಾವಿಯಾಗಿ ಆಕಾಶಕ್ಕೆ ಏರುತ್ತದೆ. ಮೇಲೆ ಹೋದಂತೆ ಗಾಳಿ ತಣ್ಣಗಾಗುತ್ತದೆ. ಆಗ ಆ ನೀರಿನ ಹಾವಿ ತುಂಬ ಸಣ್ಣ ನೀರಿನ ಹನಿಗಳಾಗಿ ಬದಲಾಗುತ್ತದೆ. ಆ ಲಕ್ಷಾಂತರ ಸಣ್ಣ ಹನಿಗಳೇ ಮೋಡ. ಹಾಗಿದ್ದರೆ ಮೋಡಗಳು ಯಾಕೆ ಕೆಳಗಡೆ ಬೀಳುವುದಿಲ್ಲ? ಆ ಹನಿಗಳು ತುಂಬ ಚಿಕ್ಕದಾಗಿರುತ್ತವೆ. ಅವುಗಳನ್ನು ಗಾಳಿಯ ಮೇಲ್ಮುಖ ಚಲನೆ ಅಂದರೆ ಅಪ್ಡ್ರಾಫ್ಟ್ಸ್ ತೇಲಿಸಿಕೊಂಡು ಇರುತ್ತದೆ. ಆದ್ದರಿಂದ ಅವು ತಕ್ಷಣ ಕೆಳಗಡೆ ಬೀಳುವುದಿಲ್ಲ. ಮಳೆ ಯಾವಾಗ ಶುರುವಾಗುತ್ತದೆ? ಮೋಡದೊಳಗಡೆ ಸಣ್ಣ ಹನಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತವೆ. ಪ್ರತಿ ಡಿಕ್ಕಿಯ ನಂತರ ಅವು ದೊಡ್ಡ ಹನಿಗಳಾಗುತ್ತವೆ. ಹೀಗೆ ಅವುಗಳ ತೂಕ ಹೆಚ್ಚುತ್ತಾ ಹೋಗುತ್ತದೆ. ಒಂದು ಹಂತದಲ್ಲಿ ಗಾಳಿಯು ಅವುಗಳನ್ನು ತೇಲಿಸಲು ಸಾಧ್ಯವಾಗುವುದಿಲ್ಲ. ಆಗ ಆ ಭೂಮಿಯ ಕಡೆಗೆ ಬೀಳಲು ಆರಂಭಿಸುತ್ತದೆ. ಅದನ್ನೇ ಮಳೆ ಎಂದು ಕರೆಯುತ್ತೇವೆ. ಒಂದು ಆಶ್ಚರ್ಯದ ವಿಷಯ, ಒಂದು ಮಳೆ ಹನಿ ಆಕಾಶದಿಂದ ಬೀಳುವ ಮೊದಲು ಮೋಡದೊಳಗಡೆ ಹಲವಾರು ಬಾರಿ ಬೇರೆ ಹನಿಗಳ ಜೊತೆ ಸೇರಿಕೊಂಡಿರಬಹುದು. ಅಂದರೆ ನಾವು ನೋಡುವ ಪ್ರತಿಯೊಂದು ಮಳೆ ಹನಿಗೂ ಒಂದು ಚಿಕ್ಕ ಪ್ರಯಾಣ ಇರುತ್ತದೆ. ಕೆಲವೊಮ್ಮೆ ಮಳೆ ತುಂಬ ನಿಧಾನವಾಗಿ ತುಂತುರು ಮಳೆಯಾಗಿ ಬರುತ್ತದೆ. ಇನ್ನೊಮ್ಮೆ ಆಕಾಶವೇ ಒಡೆದಂತೆ ಧಾರಾಕಾರವಾಗಿ ಸುರಿಯುತ್ತದೆ. ಇವೆರಡರ ನಡುವಿನ ವ್ಯತ್ಯಾಸ ಏನು? ಮಳೆಯ ವಿಧಾನವನ್ನು ಮೋಡದೊಳಗಿನ ನೀರಿನ ಹನಿಗಳು ಗಾತ್ರ ನಿರ್ಧರಿಸುತ್ತದೆ. ತುಂತುರು ಮಳೆ ಹೇಗೆ ಬರುತ್ತದೆ? ಮೋಡದೊಳಗಿನ ಹನಿಗಳು ತುಂಬ ಚಿಕ್ಕದಾಗಿದ್ದರೆ ಅವು ನಿಧಾನವಾಗಿ ಗಾಳಿಯಲ್ಲಿ ತೇಲುತ್ತಾ
ಭೂಮಿಗೆ ಬೀಳುತ್ತವೆ. ಅದನ್ನೇ ತುಂತುರು ಮಳೆ ಅಂದರೆ ಡ್ರಿಸ್ಲಿಂಗ್ ಎಂದು ಕರೆಯುತ್ತಾರೆ. ಅದಕ್ಕಾಗಿಯೇ ತುಂತುರು ಮಳೆಯಲ್ಲಿ ನಾವು ಸಂಪೂರ್ಣ ಒದ್ದೆಯಾಗಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಧಾರಾಕಾರ ಮಳೆ ಹೇಗೆ? ಕೆಲವೊಮ್ಮೆ ಮೋಡದೊಳಗಡೆ ಹನಿಗಳು ಒಂದಕ್ಕೊಂದು ಸೇರಿಕೊಂಡು ತುಂಬ ದೊಡ್ಡದಾಗುತ್ತವೆ. ಆಗ ಅವು ಭಾರವಾಗುತ್ತವೆ. ಗಾಳಿಯು ಅವುಗಳನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಅವು ವೇಗವಾಗಿ ಕೆಳಗೆ ಬೀಳುತ್ತವೆ. ಅದನ್ನೇ ಧಾರಾಕಾರ ಮಳೆ ಎಂದು ಕರೆಯುತ್ತೇವೆ. ಒಂದು ಮಳೆ ಹನಿ ತುಂಬ ದೊಡ್ಡದಾಗಲು ಸಾಧ್ಯವಿಲ್ಲ. ಒಂದು ಹನಿ ಅತಿಯಾಗಿ ದೊಡ್ಡದಾದರೆ ಗಾಳಿಯ ಒತ್ತಡದಿಂದ ಅದು ಮತ್ತೆ ಸಣ್ಣ ಹನಿಗಳಾಗಿ ಒಡೆದು ಹೋಗುತ್ತದೆ. ಅದಕ್ಕಾಗಿ ಮಳೆ ಹನಿಗಳಿಗೂ ಒಂದು ಗರಿಷ್ಠ ಗಾತ್ರ ಇರುತ್ತದೆ. ಮೋಡದ ಎಲ್ಲ ಹನಿಗಳು ಒಂದೇ ಸಮಯದಲ್ಲಿ ದೊಡ್ಡದಾಗುವುದಿಲ್ಲ. ಕೆಲವು ಹನಿಗಳು ಈಗಾಗಲೇ ಸಿದ್ಧವಾಗುತ್ತಿರಬಹುದು, ಇನ್ನು ಕೆಲವು ಇನ್ನೂ ಬೆಳೆಯುತ್ತಲೇ ಇರುತ್ತಿರಬಹುದು. ಅದರಿಂದ ಮಳೆ ಹಂತ ಹಂತವಾಗಿ ಬೀಳುತ್ತದೆ. ಒಂದು ಆಶ್ಚರ್ಯದ ವಿಷಯ, ಒಂದೇ ಮೋಡದ ಒಂದು ಭಾಗದಲ್ಲಿ ಮಳೆ ಸುರಿಯುತ್ತಿರಬಹುದು, ಅದೇ ಮೋಡದ ಮತ್ತೊಂದು ಭಾಗದಲ್ಲಿ ಇನ್ನೂ ಹನಿಗಳು ರೂಪುಗೊಳ್ಳುತ್ತಿರಬಹುದು. ಅದಕ್ಕಾಗಿಯೇ ಮಳೆ ತೀವ್ರತೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಮೋಡವು ತನ್ನ ಎಲ್ಲ ನೀರನ್ನು ಒಂದೇ ಸಲ ಸುರಿಸುವುದಿಲ್ಲ. ಪ್ರಕೃತಿ ಪ್ರತಿಯೊಂದು ಹನಿಯನ್ನು ಸರಿಯಾದ ಸಮಯದಲ್ಲಿ ಭೂಮಿಗೆ ಕಳಿಸುತ್ತದೆ. ಇಂದು ನಾವು ತಿಳಿದುಕೊಂಡಿದ್ದು, ಮೋಡದಲ್ಲಿರುವ ಲಕ್ಷಾಂತರ ಲೀಟರ್ ನೀರು ಒಂದೇ ಸಲ ಭೂಮಿಗೆ ಬೀಳುವುದಿಲ್ಲ. ಯಾಕೆಂದರೆ ಪ್ರತಿಯೊಂದು ಹನಿಯು ಸರಿಯಾದ ಸಮಯ ಬಂದಾಗ ಮಾತ್ರ ಮಳೆಯಾಗಿ ಭೂಮಿಯನ್ನು ತಲುಪುತ್ತದೆ. ಪ್ರಕೃತಿ ಎಂದಿಗೂ ಆತರ ಪಡುವುದಿಲ್ಲ. ಅದು ತನ್ನ ನಿಯಮಗಳನ್ನು ಪಾಲಿಸುತ್ತದೆ. ನಾವು ಇದರಿಂದ ಕಲಿಯಬೇಕಾದ ಪಾಠ, ಒಂದು ಮಳೆ ಹನಿ ಮಾತ್ರದಿಂದ ಮಳೆ ಆಗುವುದಿಲ್ಲ. ಸಾವಿರಾರು ಹನಿಗಳು ಒಂದಾಗಿ ಸೇರಿದಾಗ ಮಾತ್ರ ಮಳೆ ಆಗುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲೂ ಒಂದು ದಿನ ಪ್ರಯತ್ನದಿಂದ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು, ಕಲಿತ ಪ್ರತಿಯೊಂದು ಪಾಠ, ಮುಂದೆ ಇಡುವ ಪ್ರತಿಯೊಂದು ಹೆಜ್ಜೆ ಒಂದಾಗಿ ಸೇರಿದಾಗಲೇ ದೊಡ್ಡ ಯಶಸ್ಸಿನ ಮಳೆಯಾಗುತ್ತದೆ. ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಇಂದು ಚಿಕ್ಕದಾಗಿದ್ದರೂ ನಿರಾಶೆ ಪಡಬೇಡಿ. ಒಂದು ದಿನ ಅದೇ ಪ್ರಯತ್ನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.